bodies. All the all organisms therefore are aware of their surroundings. Human being is the only organism who is aware of himself as self-conscious. ಕಾನ್ಷಿಯಸ್ನೆಸ್ ಅಂದರೆ ಏನಪ್ಪ ಅಂದರೆ ಪ್ರತಿಯೊಂದು ಲಿವಿಂಗ್ ಆರ್ಗ್ಯಾನಿಸಮ್ಗೂ ಅದರದ ಸರೌಂಡಿಂಗ್ ಮೇಲೆ ಅದಕ್ಕೆ ಸೆನ್ಸ್ ಇರುತ್ತೆ. ಏನಿದೆ, ಏನಾಗ್ತಿದೆ, ನಾನು ಏನು ತಿಂತಿದ್ದೀನಲ್ಲ, ಏನು ಹೊಟ್ಟೆ ಹಸಿವಾಗಿದೆ ತಿಂದಿದ್ದೀನಿ. ಸೊ ಈ ರೀತಿ ಅದ್ರ ಮೇಲೆ ಸೆನ್ಸ್ ಇರುತ್ತೆ. ಬಟ್ ಹ್ಯೂಮನಿಗೆ ಏನಪ್ಪ ಅಂದರೆ ನಾನು ಏನು ಮಾಡ್ತಿದ್ದೀನಿ, ಯಾಕೆ ಮಾಡ್ತಿದ್ದೀನಿ, ಎಷ್ಟು ಮಾಡಿದೆ, ಹೆಂಗೆ ಮಾಡಿದೆ, ಈ ಸೆಲ್ಫ್ ಅವೇರ್ನೆಸ್ ಇರುತ್ತೆ. ನಾಯಿಗಿರಲ್ಲ, ಅದು ಬೇಸಿಕ್ ಇನ್ಸ್ಟಿಂಕ್ಟ್. ಅದು ತಿನ್ಬೇಕು, ಬದುಕಬೇಕು, ಸಾಯಬೇಕು, ಇಷ್ಟೇ. ಬಟ್ ಏನಕ್ಕೆ ಮಾಡಿದೆ, ಯಾಕೆ ಮಾಡಿದೆ ಅನ್ನೋ ಒಂದು ಸೆಲ್ಫ್ ಕಾನ್ಷಿಯಸ್ನೆಸ್ ಇರಲ್ಲ. ಬಟ್ ಮನುಷ್ಯನಿಗೆ ಒಂದು ಸೆಲ್ಫ್ ಕಾನ್ಷಿಯಸ್ನೆಸ್ ಇರುತ್ತೆ. ಸೊ ದಿಸ್ ಈಸ್ ವಾಟ್ ಡಿಫ್ರೆನ್ಶಿಯೇಟ್ಸ್ ಅಸ್ ಬಿಟ್ವೀನ್ ಫ್ರಮ್ ರೆಸ್ಟ್ ಆಫ್ ದಿ ಅನಿಮಲ್ಸ್ ವಿತಿನ್ ಅನಿಮಲ್ಸ್. ಕಾನ್ಷಿಯಸ್ನೆಸ್ therefore become the defining property of living organisms. ಓಕೆ, ಮುಂದೆ ಬರುತ್ತೆ. ಹಂಗಾದ್ರೆ ಈಗ ನಾವು ಕಾನ್ಷಿಯಸ್ನೆಸ್ ನೋಡಿದ್ವಿ. ಈಗ ಮನುಷ್ಯ, ಸುಮಾರು ಜನ ಆಕ್ಸಿಡೆಂಟ್ ಆಗ್ಬಿಟ್ಟು ಕೋಮಾದಲ್ಲಿ ಇರ್ತಾರೆ. ಅವರು ಬದುಕ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಸೆನ್ಸು ಇರಲ್ಲ, ಕಾನ್ಷಿಯಸ್ನೆಸ್ ಇರಲ್ಲ. ಇವ್ರಿಗೆ ಏನು ಹೇಳ್ತೀರಾ? ಈ ಎಕ್ಸೆಪ್ಷನ್ಗೆ ಯಾರಿಗಾದ್ರೂ ಉತ್ತರ ಇದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಹಾಕಿ. ವೆನ್ ಇಟ್ ಕಮ್ಸ್ ಟು ಹ್ಯೂಮನ್ ಬೀಯಿಂಗ್ಸ್, it is all the more difficult to define the living state. We observe patterns lying in coma in hospitals, virtually supported by machines,